Om Shanti. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ ಪ್ಲೀಸ್. ನಮಸ್ತೆ. ಎಲ್ಲರದ್ದು ಊಟ ಆಯ್ತಾ? Yes, sir. Very good. We'll start off with 3 Omkaras, please. Om. 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 Sahana bhavatu. Sahanau bhunattu. Sahaviryam karavavahai. तेजस्वी नावधीतमस्तु मा विद्विषावहै. ओम शांति शांति शांति. Release both the hands and rub both the palms, please. Namaste everyone. We'll start off today's session. ಎಲ್ಲರದು ಊಟ ಆಯ್ತಾ? ಆಯ್ತು ಸರ್. ವೆರಿ ಗುಡ್. ನಂದು ಆಗಿದೆ ಊಟ. We'll start off with the story, of course. Now we'll go in for a story. I think I have told you the story of that we are not supposed to scold anyone, not supposed to curse anyone. Have I told you that story? Have I told you that story, please? No, I think so. King Solomon Island story. Yes, sir. Yes, sir. Have I told it already? Yes, sir. Yesterday, sir. Yesterday itself I told you. Okay, very good. Thank you very much. Now we are going in for another story. Okay. There was an ashram, a big ashram, and that ashram had a huge temple, inbuilt temple, and the temple had a few purohits. So there was a head purohit and he had an assistant purohit along with him. So the assistant purohit was never performing any of the main pujas or the rituals of the temple. It was the head purohit who was in charge of everything. And only if the head purohit is not in town or not in the temple or gone out for some reason, the younger purohit, that is his assistant, would perform the puja of the main deity in the temple. So one day it so happened that the elder purohit, or the one who used to conduct pujas, went out of town, and the younger one, he seldom used to get that chance of performing puja. ಈ ಚಿಕ್ಕ ಪುರೋಹಿತ ಇದ್ನಲ್ಲ, ಅವನಿಗೆ ಪೂಜೆ ಮಾಡ್ಲಿಕ್ಕೆ ವೆರಿ ರೇರ್ಲಿ ಚಾನ್ಸ್ ಸಿಗ್ತಾ ಇತ್ತು. ಅವನು ಮಾಡ್ತಾ ಇದ್ದ ಪೂಜೆ, ಬಟ್ ಅವನ ಪ್ರೊನೌನ್ಸಿಯೇಷನ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಸೊ ಅವನು ವಿಷ್ಣು ಸಹಸ್ರನಾಮ ಹೇಳೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಶ್ಲೋಕ ಹೇಳೋದಾಗ್ಲಿ ಮಾಡ್ತಿದ್ದ, ಬಟ್ ಪ್ರೊನೌನ್ಸಿಯೇಷನ್ ಚೆನ್ನಾಗಿರ್ಲಿಲ್ಲ. ಅಲ್ಲಿಗೆ ಬಂದವರು, ಆಶ್ರಮಕ್ಕೆ ಬಂದವರು ಸುಮಾರು ಜನರು ಸಹ ಅವನ ಮೇಲೆ ಕಂಪ್ಲೇಂಟು ಮಾಡಿದ್ದಾಗಿತ್ತು. ಸೊ ಒಮ್ಮೆ ಒಂದು 4-6 ದಿನಕ್ಕೆ ಅಂತ ದೊಡ್ಡ ಪುರೋಹಿತ, ದ ಎಲ್ಡರ್ ಒನ್, he goes out of town for some urgent work to his native place. ಆಗ ಇವಂದೇ ಚಾನ್ಸ್ ಇರುತ್ತೆ ಪೂಜೆ ಮಾಡ್ಲಿಕ್ಕೆ. ಸೊ ಈತ ಪೂಜೆ ಮಾಡ್ತಾ ಇರ್ತಾರೆ. ಸೊ ಪೂಜೆ ಮಾಡುವಾಗ ವಿಷ್ಣು ಸಹಸ್ರನಾಮ ಹೇಳಿ ಪೂಜೆ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಬಂದಿರ್ತಕ್ಕಂಥ ಜನರೆಲ್ಲರೂ ಈತ ಪೂಜೆ ಮಾಡ್ತಾ ಇದ್ದಾನೆ, ಬಟ್ ಅವನು
ಅಷ್ಟೇ ಭಕ್ತಿ ಭಾವದಿಂದ ಆಗ್ಲಿ ಅಥವಾ ಉಚ್ಚಾರಣೆಯಲ್ಲಾಗ್ಲಿ ಸರಿ ಇಲ್ಲ, ಅದರಿಂದ ನಮಗೆ ಆ ಒಂದು ದೇವಸ್ಥಾನದಲ್ಲಿ ಭಕ್ತಿ ಉತ್ಪನ್ನ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದಕ್ಕೆ ಅವರನ್ನ ದಯವಿಟ್ಟು ತೆಗೀರಿ ಅಂತ ದೇ ವಿಲ್ ಬಿ ಫೋರ್ಸ್ ಫಾರ್ ದ ಮ್ಯಾನೇಜಿಂಗ್ ಕಮಿಟಿ ಆಫ್ ದಟ್ ಇದು. ಮ್ಯಾನೇಜಿಂಗ್ ಕಮಿಟಿ ಇನ್ಯಾರು ಅಲ್ಲ, ದೊಡ್ಡದಾದ ಮಹಾಸ್ವಾಮಿಗಳು ಅದನ್ನ ನೋಡ್ತಾ ಇರ್ತಾರೆ. ಸೊ ಅವರು ಬರ್ತಾರೆ ಅಲ್ಲಿಗೆ. ಸೊ ಬಂದ್ರೆ ಎದುರುಗಡೆ ಬಂದ್ರೆ ಗೊತ್ತಾಗ್ಬಿಡುತ್ತಲ್ವಾ, ವೇಷ ಚೇಂಜ್ ಮಾಡಿ ಏನೇ ಮಾಡಿದ್ರು ಗೊತ್ತಾಗತ್ತೆ ಅಂತ ಅವರು ಸಾಧಾರಣ ಡ್ರೆಸ್ಸಿನಲ್ಲಿ ಬಂದು ಮಹಾಮಂಗಳಾರತಿ, ಮಧ್ಯಾಹ್ನದ ಮಹಾಮಂಗಳಾರತಿ ನಡೆಯುವ ಟೈಮಲ್ಲಿ ಅವರು ಬಂದು ಅಲ್ಲಿ ನಿಂತ್ಕೊಳ್ತಾರೆ. ಸೊ ಅದು ಒಂದು ದೊಡ್ಡದಾದ ಒಂದು ಪಿಲ್ಲರ್ ಹಿಂದ್ಗಡೆ ನಿಂತ್ಕೊಂಡು ಅವನೇನ್ ಮಾಡ್ತಾ ಇದ್ದಾನೆ ನೋಡ್ತಾನೆ. ಸೊ ಪೂಜಾರಿ ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ ಅಭಿಷೇಕ ಮಾಡ್ತಾ ಇರ್ತಾನೆ. ಸೊ ವಿಷ್ಣು ಸಹಸ್ರನಾಮ ಹೇಳಿ ಅಭಿಷೇಕ ಮಾಡ್ತಾ ಇರ್ತಾನೆ. ಸೊ ಒಂದು ಪರ್ಟಿಕ್ಯುಲರ್ ಲೈನ್ ಇದೆ ವಿಷ್ಣು ಸಹಸ್ರನಾಮದಲ್ಲಿ, ವತ್ಸಲೋ ವತ್ಸಲೋ ವಚ್ಚಿ ಅಂತ. ಸೊ ಈತ ಅದನ್ನ ರಾಂಗ್ ಆಗಿ ವಚ್ಚಲೋ ವಚ್ಚಲೋ ವಚ್ಚಿ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ. ಆದ್ರೆ ಆ ಪೂಜಾರಿ ನೋಟಿಸ್ ಮಾಡೋದು ಏನಂತಂದ್ರೆ ಅವನ ಕಣ್ಣಿನಿಂದ ಬಳ 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 ನೀರು ಬರ್ತಾ ಇದೆ ಅದನ್ನ ಹೇಳುವಾಗ. ಸೊ ವತ್ಸಲ ವತ್ಸಲ ವಚ್ಚಿ ಅನ್ನೋ ಏನು ಪದ ಇದೆ ಅದನ್ನ ಇವನು ವಚ್ಚಲೋ ವಚ್ಚಲೋ ವಚ್ಚಿ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಸ್ಕೊಂಡು ಅಳ್ತಾ ಪೂಜೆ ಮಾಡ್ತಾ ಇರ್ತಾರೆ. ಸೊ ಆತ ಏನು ಪ್ರೊನೌನ್ಸಿಯೇಷನ್ ಅಲ್ಲಿ ತಪ್ಪು ಮಾಡಿದ ಅಲ್ಲಿರೋರ್ಗೆಲ್ಲರಿಗೂ ಗೊತ್ತಾಗತ್ತೆ, ಮತ್ತೆ ಈ ಮಹಾಸ್ವಾಮಿಗಳಿಗೂ ಗೊತ್ತಾಗತ್ತೆ. ಅವ್ರು ಏನು ಅಲ್ಲಿ ಇಂಟರಪ್ಟ್ ಮಾಡೋದಿಲ್ಲ. ಪೂಜೆ ಆದ ನಂತರ ಆ ಹುಡುಗನಿಗೆ ಕರೆದು, ಅಲ್ಲಪ್ಪ ನೀನು ಪೂಜೆ ಏನೋ ಚೆನ್ನಾಗಿ ಮಾಡ್ತೀಯ, ಆದ್ರೆ ಆ ಪ್ರೊನೌನ್ಸಿಯೇಷನ್ ಅಲ್ಲಿ ವತ್ಸಲೋ ವತ್ಸಲೋ ವಚ್ಚಿ ಅಂತ ಹೇಳೋ ಬದಲು ನೀವು ವಚ್ಚಲೋ ವಚ್ಚಲೋ ವಚ್ಚಿ ಅಂತ ಯಾಕಪ್ಪ ಹೇಳ್ದೆ ಅಂತ ಕೇಳಿದ. ಅದಕ್ಕೆ ಆತ ಹೇಳ್ತಾನೆ, ಮಹಾಸ್ವಾಮಿಗಳೇ, ಶ್ರೀ ವಿಷ್ಣು ಕ್ಷೀರ ಸಾಗರದಲ್ಲಿ ಇರ್ತಾನೆ, ಶೇಷನಾಗನ ಮೇಲೆ ಆಲ್ರೆಡಿ ಇರ್ತಾನೆ ಆತ ಶೇಷನಾಗನ ಸ್ಕಿನ್ ಏನಿದೆ ಸ್ಲೈಮಿ ಆಗಿರುತ್ತೆ, ಗೊತ್ತಲ್ಲ ನಿಮ್ಗೆ. ದ ಸ್ಕಿನ್ ಆಫ್ ಸ್ನೇಕ್ ಇಸ್ ಸ್ಲೈಮಿ, ಐ ಥಿಂಕ್ ಎವ್ರಿ ಒನ್ ನೋಸ್ ಇಟ್. ತಣ್ಣಗಿರುತ್ತೆ. ಸ್ನೇಕ್ ಇಸ್ ಅ ಕೋಲ್ಡ್ ಬ್ಲಡೆಡ್ ರೆಪ್ಟೈಲ್, ತುಂಬಾ ತಣ್ಣಗಿರುತ್ತೆ. ಸೊ ಅದು ಸ್ಲೈಮಿ ಆಗಿರುತ್ತೆ. ಮತ್ತೆ ಈತ ಲಾರ್ಡ್ ವಿಷ್ಣು ಈಸ್ ಆದಿಶೇಷನ ಮೇಲೆ ಮಲಗಿಕೊಂಡಿದ್ದಾನೆ. ಆ ಮಲಗಿಕೊಂಡು ಆತನಿಗೆ ಆಲ್ರೆಡಿ ಚಳಿ ಆಗ್ತಾ ಇದೆ, ಥಂಡಿ ಇದೆ, ಮೈ ಮೇಲೆ ಬೇರೆ ಬಟ್ಟೆ ಕಮ್ಮಿ ಇದೆ. ಅದರಲ್ಲೂ ಸಹ ನಾನು ಈ ಚಳಿಗಾಲದಲ್ಲಿ ತಣ್ಣೀರಿನಿಂದ ಆ ಶ್ರೀ ವಿಷ್ಣುವಿಗೆ ಅಭಿಷೇಕ ಮಾಡ್ತಾ ಇದ್ದೀನಲ್ಲ. ಸೊ ಆ ಒಂದು ದುಃಖದಲ್ಲಿ ನಾನು ಆ ಮಹಾವಿಷ್ಣುವಿಗೆ ಎಷ್ಟು ಚಳಿಯಾಗುತ್ತಿರಬಹುದು, ವಚ್ಚಲೋ ವಚ್ಚಲೋ ವಚ್ಚಿ ಅಂತ ಹೇಳಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸಿಕೊಂಡ ನಂತರ ಆ ಮಹಾ ಮುನಿಗಳು ಯಾರಿರ್ತಾರೆ ಅವರು ಇವರನ್ನ, ಓಕೆಪಾ, ಯು ಕ್ಯಾನ್ ಗೋ ಬ್ಯಾಕ್ ಟು ಯುವರ್ ರೂಮ್, ಗೋ ಬ್ಯಾಕ್ ಟು ಯುವರ್ ಪೂಜಾ, ಯು ಕ್ಯಾನ್ ಕಂಟಿನ್ಯೂ ಕಂಡಕ್ಟಿಂಗ್ ದ ಪೂಜಾ ಅಂತ ಹೇಳಿ ಮುಂದೆ ಹೋಗ್ತಾರೆ. ಮುಂದೆ ಅದೇ ದಿನ ಸಂಜೆ ಎಲ್ಲರೂ ಬಂದು ಕಂಪ್ಲೇಂಟ್ ಮಾಡಿರೋರು, ಏನ್ ಸ್ವಾಮಿ ಅವರಿಗೆ ನೋಡಿದ್ರ ನೀವು, ಅವನಲ್ಲಿ ಅಷ್ಟು ಭಕ್ತಿನೂ ಇಲ್ಲ, ಮತ್ತೆ ಅವರ ಉಚ್ಚಾರಣೆಯಲ್ಲಿ ತಪ್ಪಿತ್ತು, ಅವರನ್ನ ತೆಗೆದು ಹಾಕ್ತೀರಾ ಅಂತ ಕೇಳ್ತಾರೆ. ಸೊ ಆಗ ಈ ಸ್ವಾಮಿಗಳು ಹೇಳ್ತಾರೆ, ಅಪ್ಪ ಮಹಾನುಭಾವರ, ನೋಡಿ ಅವನು ಏನು ಪ್ರೇ ಮಾಡ್ತಾ ಇದ್ದ ಅದರ ಒಂದು ಅರ್ಥ ಏನು ಅಂತಂದ್ರೆ ಅಷ್ಟು ಭಕ್ತಿ ಭಾವದಲ್ಲಿ ಆತ ಮಾಡ್ತಿದ್ದ. ಆ ಮಹಾಲಕ್ಷ್ಮಿಯು ಆತನ ಪಾದದಲ್ಲಿ ಕುಳಿತಿದ್ದಾರೆ, ಅವಳು ಸಹ ಈತನಿಗೆ ಅಂದ್ರೆ ಶ್ರೀ ವಿಷ್ಣುವಿಗೆ ಹೆಲ್ಪ್ ಮಾಡ್ತಾ ಇಲ್ಲ. ಆ ಶ್ರೀ ವಿಷ್ಣುವಿಗೆ ತಣ್ಣೀರ ಒಂದು ಅಭಿಷೇಕ ಏನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಆತ ವಚ್ಚಲೋ ವಚ್ಚಲೋ ವಚ್ಚಿ ಅಂತ ಕೂಗಾಡ್ತಾ ಇದ್ದಾನೆ ಅಥವಾ ಹೇಳುತ್ತಿದ್ದಾನೆ. ಸೊ ಆ ಒಂದು ಫೀಲಿಂಗ್ ಅಲ್ಲಿ ಆತ ಪೂಜೆ ಮಾಡ್ತಾ ಇದ್ದಾನೆ. ಆ ಪೂಜೆ ಏನೋ
ನಿಮ್ಮಗಳಿಗೆ ರಿಸೀವ್ ಆಗಿದೆಯೋ ಇಲ್ವೋ ಅಥವಾ ನಿಮ್ಮಗಳಿಗೆ ರೀಚ್ ಆಗಿದೆಯೋ ನನಗೆ ಗೊತ್ತಿಲ್ಲ. ಆದ್ರೆ ಆತ ಮಾಡುವಂತಹ ಪೂಜೆ ಖಂಡಿತವಾಗ್ಲೂ ಶ್ರೀ ವಿಷ್ಣುವಿಗೆ ತಲುಪಿದೆ ಅಂತ ಹೇಳ್ತಾರೆ. ಸೊ ಲಾರ್ಡ್ ವಿಷ್ಣು would have got or received his puja because that bhakti, that bhava is so much intense that he was actually crying and tears were just rolling down his eyes ಯಾವಾಗ ಆತ ಪೂಜೆ ಮಾಡುವಾಗ. ಸೊ ವಾಟ್ ಗೋಸ್ ಹಿಯರ್ ಇಸ್ ದಟ್ ನಾವು ಮಾಡುವಂತ ಪೂಜೆ ಆಗ್ಲಿ ಪುರಸ್ಕಾರ ಆಗ್ಲಿ ದೇವರಿಗೆ ಯಾರಿಗೇ ಆಗ್ಲಿ ಅಂದ್ರೆ ಭಗವಂತನಿಗೆ ಆಗ್ಲಿ ನಮ್ಮ ಪ್ರೊನೌನ್ಸಿಯೇಷನ್ ಅಷ್ಟು ಸರಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ಆದರೆ ನಮ್ಮ ಭಾವ, ನಮ್ಮ ಭಕ್ತಿ, ದಟ್ ಈಸ್ ಇಂಪಾರ್ಟೆಂಟ್. The same thing happens in your ನೈವೇದ್ಯ also. ಒಂದು ಗುರು ಶಿಷ್ಯರ ಸಂವಾದದಲ್ಲಿ ಶಿಷ್ಯರು ಕೇಳ್ತಾರೆ ಗುರುಗಳಿಗೆ, ಒಂದ್ ದಿವಸ ಮಹಾಮಂಗಳಾರತಿ ನೀವು ಈ ಭೋಜನವನ್ನ ಅನ್ನವನ್ನ ಇಡ್ಲಿಕ್ಕೆ ಹೇಳ್ತೀರಾ ದೇವರ ಒಂದು ಪ್ರತಿಮೆಯ ಎದುರು. ದೇವರು ಆ ಭೋಜನವನ್ನು ಸ್ವೀಕಾರ ಅಂತೂ ಮಾಡೋದಿಲ್ಲ. ಯಾಕೆ ನಾವು ಆ ಒಂದು ಅಥವಾ ಬಿಸಿ ಬಿಸಿ ಆದಂತಹ ಆ ಒಂದು ಏನು ಮಾಡಿರ್ತೀವಿ ಅದನ್ನ ಭಗವಂತನ ಮುಂದೆ ಇಟ್ಟು ನೈವೇದ್ಯ ಮಾಡುವ ತಾತ್ಪರ್ಯ ಏನು ಅಂತ ಕೇಳ್ತಾರೆ. ಸೊ ಆಗ ಅವರ ಗುರುಗಳು ಹೇಳ್ತಾರೆ, ಸ್ವಾಮಿ ಮಕ್ಕಳ, ನಿಮಗೆ ಒಂದು ಶ್ಲೋಕ ಹೇಳ್ತೀನಿ ಇವತ್ತು, ಆ ಶ್ಲೋಕವನ್ನ ನೀವು ಬಾಯ್ಪಾಠ ಮಾಡಿ ಅಂತ ಪೇಜ್ ನಂಬರ್ ಹೇಳಿ ಯಾವುದೋ ಒಂದು ಭಗವದ್ಗೀತೆಯ ಒಂದು ಶ್ಲೋಕವನ್ನ ಅವರಿಗೆ ಹೇಳಿ ನೀವು ಬಾಯ್ಪಾಠ ಮಾಡಿಪಾ ಅಂತ ಹೇಳಿ. ಸೊ ಆ ಶ್ಲೋಕ ಪೇಜ್ ನಂಬರ್ ಎಲ್ಲ ಕೊಟ್ಬಿಟ್ಟು ಬಾಯ್ಪಾಠ ಮಾಡಿಪಾ ಅಂತ ಹೇಳಿ ಹೋಗ್ತಾರೆ. ಸಂಜೆ ಮತ್ತೆ ಪುನಃ ಎಲ್ಲರೂ ಸೇರಿದಾಗ ಕ್ಲಾಸ್ ಅಲ್ಲಿ ಹೇಳ್ರಪ್ಪ ನೀವು ಶ್ಲೋಕವನ್ನ ಅಂತ ಕೇಳಿದಾಗ ಆ ಪರ್ಟಿಕ್ಯುಲರ್ ಹುಡುಗ ಯಾರಿರ್ತಾನೆ ಅವನು ಕ್ವಶನ್ ಕೇಳಿದವನು ಅವನಿಗೆ ಹೇಳಲಿಕ್ಕೆ ಹೇಳ್ತಾರೆ. ಆತ ಅದನ್ನ ಬಯಾಟ್ ಮಾಡಿರ್ತಾನೆ, ಅದು ಹೇಳ್ತಾನೆ ಅವನು. ಈಗ ಸ್ವಾಮಿಗಳು ಹೇಳ್ತಾರೆ, ಗುರುಗಳು, ಅಪ್ಪ ನಿನ್ನ ಬುಕ್ ತೆಗಿಯಪ್ಪ, ಬುಕ್ ಆ ಪೇಜ್ ನಂಬರ್ ಮತ್ತೆ ಆ ಬುಕ್ ತೆಗಿ ಅಂತ ಹೇಳ್ತಾನೆ. ತೆಗಿತಾನೆ. ಅದರಲ್ಲಿ ಅಕ್ಷರಗಳಿದೆಯಾ ಅಂತ ಕೇಳ್ತಾರೆ. ಹೌದು ಅಂತಾನೆ. ಆತ ಏನು ಶ್ಲೋಕ ಹೇಳಿದ ಬಯಾಟಾಗಿ ಆ ಅಕ್ಷರಗಳು ಅಲ್ಲಿ ಇರುತ್ತೆ. ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ ನೀನು ಬಯಾಟಾಗಿ ಹೇಳಿದ್ಯಾ, ಎಲ್ಲಿಂದ ಹೇಳಿದ್ಯಪ್ಪ ಅಂತ ಕೇಳ್ತಾರೆ. ನನ್ನ ಮನಸ್ಸಿನಿಂದ ಹೇಳಿದೆ, ಅದನ್ನ ನಾನು ಬಾಯ್ಪಾಠ ಮಾಡಿದೆ, ಆದ್ರೆ ಅಕ್ಷರಗಳು ಅಲ್ಲೇ ಇದೆಯಲ್ಲಪ್ಪ ಸ್ಥೂಲವಾಗಿ ಅಂತ ಹೇಳ್ತಾನೆ. ಸೊ ದ ಫಿಸಿಕಲ್ ಪ್ರೆಸೆನ್ಸ್ ಆಫ್ ದೋಸ್ ಲೆಟರ್ಸ್ ಆರ್ ದ ವರ್ಡ್ಸ್ ಆರ್ ದ ಸೆಂಟೆನ್ಸ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಬುಕ್. ಆ ಬುಕ್ ಅಲ್ಲಿ ಇದೆ ಫಿಸಿಕಲಿ, ಆದ್ರೆ ಈತ ಮನಸ್ಸಿನಿಂದ ಬಾಯ್ಪಾಠ ಮಾಡಿ ಹೇಳಿದ್ದ. ಸೊ ಆಗ ಗುರುಗಳು ಹೇಳ್ತಾರೆ, ನೋಡಪ್ಪ ಫಿಸಿಕಲಿ ಇಟ್ ಈಸ್ ಎಕ್ಸಿಸ್ಟಿಂಗ್ ಇನ್ ದ ಬುಕ್, ಬಟ್ ಮೆಂಟಲಿ ಯು ಆರ್ ರಿಸೈಟಿಂಗ್ ದಟ್ ಇನ್ ಅ ಪರ್ಫೆಕ್ಟ್ ಮ್ಯಾನರ್. ಫಿಸಿಕಲಿ ಹಾಗೇನೆ ನಾವು ಕೊಟ್ಟಂತಹ ಪ್ರಸಾದ ಏನು ಇದಿದೆ ಅಂದ್ರೆ ದೇವರ ಮುಂದೆ ಇಡ್ತೀವಿ, ಅದನ್ನ ನೈವೇದ್ಯ ಮಾಡ್ಲಿಕ್ಕೆ ಫಿಸಿಕಲಿ ಅಲ್ಲಿ ಇರುತ್ತೆ. ನಮ್ಮ ಭಕ್ತಿ, ನಮ್ಮ ಭಾವ ಆ ಪರಮಾತ್ಮನಿಗೆ ರೀಚ್ ಆಗುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ನಮ್ಮ ಭಕ್ತಿ ಭಾವನೆ ಇಸ್ ಇಂಪಾರ್ಟೆಂಟ್. ಹೇಗೆ ಅಕ್ಷರಗಳು ಆ ಬುಕ್ಕಲ್ಲಿ ಇತ್ತು, ಆದ್ರೆ ಮನಸ್ಸಿನಲ್ಲಿ ಮೀನಿಂಗ್ ಆಗ್ಲಿ ಆ ಶ್ಲೋಕವಾಗ್ಲಿ ಇತ್ತೋ, ಹಾಗೇನೆ ಮನಸ್ಸಿನಿಂದ ನಾವು ಯಾವಾಗ ಭಕ್ತಿಯಿಂದ, ಭಾವದಿಂದ, ಭಾವನೆಯಿಂದ, ಫೀಲಿಂಗ್ ವಿತ್ ಫೀಲಿಂಗ್ ಪೂಜೆ ಮಾಡ್ತೀವಿ, he only experiences or he only partakes the bhakti. He only, that is God only partakes the bhavana, the feeling that is involved in you when you are conducting puja. Physically he is not accepting anything, he cannot accept anything physically, but the feeling with which you are performing the puja, with which you are performing the naivedyam, that is very important. So ಯಾವ ಭಾವನೆಯಲ್ಲಿ ನೀವು ಕೊಡ್ತಿರಲ್ವಾ ಆ ಭಾವನೆ ಆತನಿಗೆ ರೀಚ್ ಆಗತ್ತೆ. So this is the secret actually of the pujas that you are conducting physically, and this is the secret of the naivedya, whatever you keep in front of God's altar. Okay,
So now we'll go in for wonderful meditation today. So powerful adanta, a very good meditation, a very subtle meditation. Nenne now we went outside and we expanded ourselves, and our consciousness also expanded along with what we could, ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ವಿ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ವೇ ಹೋದ್ವಿ. Expanding the entire consciousness to the universal consciousness level. Today we shall go into a subtle thing and we will meditate in a very subtle fashion. Now, David Elleru, close your eyes. Sir, ನಿನ್ನೆದು ಹೇಳಿ ಸರ್. ನಿನ್ನೆದು ಮೆಡಿಟೇಷನ್ ಅಲ್ಲಿ why not we concentrate on Atma's seat in the head below the Sahasrara, because Atma ಅಲ್ಲೇ ಇರೋದಲ್ಲ, ಯಾಕೆ ಹಾರ್ಟ್ ನಿಂದ ಇದು ಸ್ಟಾರ್ಟ್ ಮಾಡ್ತೇವೆ? Okay, sir. That is a very good question, sir. Actually, there's this particular meditation I wanted to see. Andre, of course, ಇದನ್ನ ಎದುರುಗಡೆ ಇದ್ದಾಗ ಕಾರಣ ಬರುತ್ತದೆ. But still, I wanted to check of how you all are meditating and how perfect all your meditations are. Anta. So, ಇಲ್ಲಿ ಏನಾಗ್ತದೆ ಅಂತಾರೆ, when you are meditating, the aura around you is visible. So, that is a secret. So, illi, I did not put in any of the ingredient into the meditation. I just wanted to see all how you are. Illi, why heart? Heart is the seat of love, sir. And when we are expanding the heart chakra, that is the love chakra, the love, when we are expanding that preeti, that love, that compassion to the entire universe, we can experience God's love. And once we experience God's love, we can be there for any amount of time. So I did not mention that word love yesterday, because if I mention that, you will all seek God's love there. But instead, I wanted you all to experience that love which you receive from God. That is the reason why I focused on the heart chakra and made the heart chakra expand, simultaneously expanding your consciousness into the universe and make you experience the divine love of Almighty God Paramatma, and try to make you dwell in that, so that you ಹೇಗೆ ಸಮುದ್ರದ ಆಳದಲ್ಲಿ ನಾವು ಹೋಗ್ತೀವಿ, ಹಾಗೆ ಆ ಪರಮಾತ್ಮನ ಪ್ರೀತಿಯಲ್ಲಿ ಆಳದಲ್ಲಿ ನಾವು ಯಾವಾಗ ಇರ್ತೀವಿ, ಆ ಒಂದು ಫೀಲಿಂಗ್ ಇಸ್ ಸಮಥಿಂಗ್ ಡಿಫರೆಂಟ್. ಸೊ ಫಾರ್ ದ್ಯಾಟ್ ರೀಸನ್ ಐ ಡಿಡ್ ನಾಟ್ ಮೆನ್ಷನ್ ದ ವರ್ಡ್ ಲವ್. ಸೊ ಹಾರ್ಟ್ ಚಕ್ರ ವೈ ಐ ಫೋಕಸ್ಡ್ ವಾಸ್ ಫಾರ್ ಕಂಪ್ಯಾಷನ್, ಫಾರ್ ಲವ್, ಸರ್. Okay, sir. If you want me to do that meditation once again, we will perform the meditation, this time by giving this ingredient of love. Okay. So there was one more thing I did not do, that is Omkara. Onde Omkara helkondo, the expansion of your consciousness could have been done from a subtle level to a bigger level. But I didn't do that because I wanted you to experience the Nirakara form of Almighty God Paramatma. Because if I introduce Om, or if I introduce this value love, you Sakarakke banbidtira. I didn't want you to experience the meditation in a Sakara form. I wanted you all to experience it in Nirakara form. So that is why I experimented on you all. Okay. Okay. Sir. Yes, sir. Yes, Akka. I want to say something, sir, regarding yesterday meditation. Yes, Akka. Sir, actually, nenne meditation tumba doddittalla, sir. So adralli, I don't know about others how they felt. ಸ್ವಲ್ಪ ಮನಸ್ಸು ಆ ಕಡೆ ಈ ಕಡೆ ಹೋಗೋದು, ಮತ್ತೆ ಕಾನ್ಸ್ಟೆಂಟ್ ಬರೋದು, ಮತ್ತೆ ನಿದ್ದೆ ಬರೋ ಹಾಗಾಗೋದು, ಥಾಟ್ಸ್ ಫುಲ್ ಬ್ಲಾಂಕ್ ಆಗೋದು, ಈ ರೀತಿ ಆಗ್ತಾ ಇತ್ತು. ನೀವು ಹೇಳೋದು ಎಲ್ಲೋ ಒಂದ್ ಕಡೆ ಕಿವಿಗ್ ಬೀಳೋದೇ ಹೊರತು ಮತ್ತೆ ನಾನಾಗೆ ಇರ್ಲಿಲ್ಲ ಅಂತ ಅನ್ಸ್ತಿತ್ತು, ಸರ್. ದ ಮೈಂಡ್ ವಾಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಸೇಯಿಂಗ್, ಇಟ್ ವಾಸ್ ನಾಟ್ ಫಾಲೋಯಿಂಗ್ ದಟ್. ಅದ್ರ ಪಾಡೋದು ಒಂದು ಕಾಮ್ ಆಗೋದು, ಮತ್ತೆ ಏನೋ ಥಾಟ್ಸ್ ಬರೋದು, ಮತ್ತೆ ಇಟ್ ವಾಸ್ ಡೂಯಿಂಗ್ ಇಟ್ಸ್ ಓನ್ ವರ್ಕ್ ಎಸ್ಟರ್ಡೇ. ಸೊ ನೀವ್ ಇವಾಗ ಓಂಕಾರ ಏನ್ ಹೇಳ್ಬೋದು ಅಂದ್ರಲ್ಲ, ಪ್ರಾಬ್ಲಿ ಆ ರೀತಿ ಒಂದು ಮಾಡೋದ್ರ ಜೊತೆ ಈವನ್ ಫಾರ್ ಅ ಬೇಸಿಕ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದವರು ಕೂಡ ಒಂದು ಫೋಕಸ್ ಅಂತ ಬರ್ಬೋದು ಅನ್ಸುತ್ತಲ್ಲ ಸರ್? Okay, we'll do that. We'll redo that meditation with Omkara. Okay.
Okay. Okay, sir. Thank you. Okay. So today I am going to take you to a subtler level. So the thing, misinterpretation of all of you is you think that the Guru has a physical form. My request to you and my advice to you sincerely is that Guru doesn't have any form, please. He is formless. Yes, sir. Okay, so right in front of you is your Guru, Almighty God Paramatma. And please close your eyes. And please close your eyes. So visualize Almighty God Paramatma in front of you, in handshaking distance from where you are seated. And from him you are receiving abundance of peace, purity, power, love, happiness, bliss, truth, knowledge, joy, all the values, all the virtues that Almighty God Paramatma has. ನೀವು ರಿಸೀವ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿ. ಆತನಿಂದ ಎದುರುಗಡೆ ಇರತಕ್ಕಂತ ಪರಮಾತ್ಮ, you can visualize him like a sun or like a point of light, like a star. But please visualize ಆತನಿಂದ abundance of ಕಿರಣಗಳು ನಿಮ್ಮ ಮೇಲೆ ನಿರಂತರವಾಗಿ, ಸತತವಾಗಿ, ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ನಿಮ್ಮ ದೇಹದ ಮೇಲೆ ನಿರಂತರವಾಗಿ feel that as if you are standing in front of a fountain. And ದಿವ್ಯವಾದಂತಹ ಪ್ರಭೆ, ದಿವ್ಯವಾದಂತಹ ವೈಬ್ರೇಷನ್ಸ್ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಭಾವಿಸಿ. ಈ ನಿಮ್ಮ ಶರೀರ ಏನಿದೆ ಅದು ನಿಮ್ಮ ಅನ್ನಮಯ ಕೋಶ, ವಿಚ್ ಇಸ್ ವಿಸಿಬಲ್ ಫಾರ್ ಯು. ನೀವು ಕನ್ನಡಿಯಲ್ಲಿ ನೋಡಿದಾಗ ನಿಮ್ಮ ಶರೀರ ಅದು ನಿಮ್ಮ ಅನ್ನಮಯ ಕೋಶ. ನೀವು ಬೇರೆಯವರನ್ನ ನೋಡಿದಾಗ ಬೇರೆಯವರ ಶರೀರಗಳು ಕಾಣುತ್ತೆ. ನಿಮ್ಮ ಫಿಸಿಕಲ್ ಐಸ್ ಮುಖಾಂತರ ನೋಡಿದಾಗ ಅದು ಅನ್ನಮಯ ಕೋಶ. ವಿಜುವಲೈಸ್ ಮಾಡಿ ಪರಮಾತ್ಮನಿಂದ ದಿವ್ಯ ಪ್ರಭೆ, ದಿವ್ಯ ಕಿರಣ, ದಿವ್ಯ ಶಕ್ತಿ ಅನ್ನಮಯ ಕೋಶವನ್ನ ಸ್ಟ್ರಾಂಗ್ ಮತ್ತೆ ಹೆಲ್ತಿ ಮಾಡ್ತಾ ಇದೆ. ಆ ಅನ್ನಮಯ ಕೋಶಕ್ಕೆ ಶಕ್ತಿಯನ್ನ ನೀಡ್ತಾ ಇದೆ. ಅನ್ನಮಯ ಕೋಶಕ್ಕೆ ಏನೇನು ಪೌಷ್ಟಿಕಾಂಶ ಬೇಕು ಅದೆಲ್ಲವನ್ನ ನೀಡುತ್ತಿದೆ ಆ ಒಂದು ಪರಮಾತ್ಮನ ದಿವ್ಯ ಗುಣಗಳು, ಪರಮಾತ್ಮನ ದಿವ್ಯ ಶಕ್ತಿ. Visualize this physical body consisting of all the 5 indriyas, 5 ಇಂದ್ರಿಯ, 5 ಇಂದ್ರಿಯಗಳು, 5 ಸೂಕ್ಷ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 3 ಅತ್ಯಂತ ಸೂಕ್ಷ್ಮ ಇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಅಗ್ನಿಗಳು, 72,000 ನಾಡಿಗಳಿರ್ತಕ್ಕಂಥ ಈ ದೇಹ, 7 ಸಿಸ್ಟಮ್ಗಳು, ಮೇಜರ್ ಸಿಸ್ಟಮ್ಸ್, ಈ ದೇಹವನ್ನ ಸ್ಪಷ್ಟವಾಗಿ ನೋಡಿ ಮತ್ತೆ ಪರಮಾತ್ಮನಿಂದ ಬರ್ತಕ್ಕಂಥ ದಿವ್ಯ ಕಿರಣ ದೇಹದ ಪ್ರತಿಯೊಂದು ಮೂಲೆ ಮೂಲೆಗೂ ಸಂಚರಿಸಿ ಶರೀರವು ಪರ್ಫೆಕ್ಟ್ ಮತ್ತೆ ಹೆಲ್ತಿ ಆಗ್ತಾ ಇರುವುದು ಮತ್ತೆ ಆಗಿರುವುದನ್ನ ಸ್ಪಷ್ಟವಾಗಿ ಗಮನಿಸಿ. This is the physical sheath, the physical plane, ಅನ್ನಮಯ ಕೋಶ. ಅದರ ನಂತರದ ಕೋಶ ಪ್ರಾಣಮಯ ಕೋಶ. Now visualize this light body, ಬೆಳಕಿನ ಶರೀರ, ಸೂಕ್ಷ್ಮ ಶರೀರ ಅಂತ ನಾವು ಕರಿತೀವಿ. ದ ಆಸ್ಟ್ರಲ್ ಬಾಡಿ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ದ ಸಟಲ್ ಬಾಡಿ, ಬೆಳಗಿನ ಟ್ಯೂಬ್ ಲೈಟಿನ ಹಾಗೆ ಬೆಳಕನ್ನ ನೀಡುವಂತಹ ಈ ಶರೀರವನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಪ್ರಯತ್ನ ಪಡಿ. ಈ ಫಿಸಿಕಲ್ ದೇಹದ ಆಕಾರ ಏನಿದೆ ಅದೇ ತರ ಈ ಒಂದು ಸಟಲ್ ಬಾಡಿ ಅದೇ ಸ್ವರೂಪದಲ್ಲಿ, ಅದೇ ರೂಪದಲ್ಲಿ, ಅದೇ ಫಾರ್ಮ್ ಅಲ್ಲಿ ಇದೆ. ಆ ಬೆಳಕಿನ ಶರೀರ, the subtle body has
the 7 chakras, the main 7 chakras in it. And ಆ ಪರಮಾತ್ಮನಿಂದ ಬರ್ತಕ್ಕಂಥ ದಿವ್ಯ ಕಿರಣಗಳು, ದಿವ್ಯ ಪ್ರಭೆ, ದಿವ್ಯ ಪ್ರಕಂಪನೆ, ಆ ಬೆಳಕಿನ ಶರೀರದ ಎಲ್ಲ ಚಕ್ರಗಳಲ್ಲಿ ಹರಡಿ ಆ ಚಕ್ರಗಳು ಸಹ ಸ್ಟ್ರಾಂಗ್ ಮತ್ತೆ ಹೆಲ್ತಿಯಾಗಿ ಬೆಳಕಿನ ಶರೀರ, ದ ಸಟಲ್ ಬಾಡಿ, ದ ಸೂಕ್ಷ್ಮ ಶರೀರ ಪರ್ಫೆಕ್ಟ್ ಮತ್ತೆ ಹೆಲ್ತಿ ಆಗ್ತಾ ಇರುವುದನ್ನ ಗಮನಿಸಿ. ಇದು ಪ್ರಾಣಮಯ ಕೋಶ. ಇಲ್ಲಿ 5 ವಾಯುಗಳು, ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, ಮತ್ತೆ 5 ಉಪವಾಯುಗಳು ಸಹ. ಸುಮಾರಷ್ಟು ಉಪವಾಯುಗಳಿದೆ. ಅದರಲ್ಲಿ ಮೇಜರ್ 5 ವಾಯುಸ್ ಮೇನ್ and the 5 upavayus. With that, this subtle body is holding. ಅದರ ಸಂಚಾರ through every single nook and corner of that subtle body ಈಸಿಯಾಗಿ ಸಂಚರಿಸ್ತಾ ಇದೆ. ಸೊ ಎಲ್ಲ ಕಡೆಯಲ್ಲೂ ಆಲ್ ದ ಏನಂತಾರೆ ವಿ ಕಾಲ್ ನಲಿಯಾ ಇನ್ ಹಿಂದಿ, ಅಥವಾ ರಕ್ತನಾಳಗಳು. ಅಫ್ಕೋರ್ಸ್ ರಕ್ತನಾಳಗಳು ಫಿಸಿಕಲ್ ಆಯ್ತು. ಇಲ್ಲಿ ಏನು ಚಾನೆಲ್ಗಳಿದೆ, ಎನರ್ಜಿ ಚಾನೆಲ್ಸ್, ಅದು ಪ್ರಾಣಿಕ್ ಚಾನೆಲ್ಸ್ ಇನ್ ದ ಪ್ರಾಣಿಕ್ ಬಾಡಿ, ಎಲ್ಲವೂ ಓಪನ್ ಆಗಿ ಎಲ್ಲಾ ಕಡೆಯಲ್ಲೂ ಪ್ರಾಣಿಕ್ ಎನರ್ಜಿ ಸಂಚರಿಸ್ತಾ ಇದೆ. ಮತ್ತೆ ಈ ಪ್ರಾಣಮಯ ಕೋಶ, ಪ್ರಾಣಿಕ್ ಬಾಡಿ ಇಸ್ ಸ್ಟ್ರಾಂಗ್, ಪರ್ಫೆಕ್ಟ್ ಅಂಡ್ ಹೆಲ್ದಿ. ಮೂರನೆಯ ಕೋಶವಾದ ಮನೋಮಯ ಕೋಶದ ಮೇಲೆ ಫೋಕಸ್, ದ ಸಟಲರ್ ಬಾಡಿ, ಮೂರನೆಯ ಒಂದು ಶರೀರ. ಪರಮಾತ್ಮನಿಂದ ಬರತಕ್ಕಂತ ಈ ಒಂದು ಶಕ್ತಿಯ ಕಿರಣ, ಜ್ಞಾನ, ಗುಣ, ಶಕ್ತಿಗಳ ಕಿರಣಗಳು ನನ್ನ ಮನೋಮಯ ಕೋಶವನ್ನ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾ ಇದೆ ಅಂತ ಭಾವಿಸಿ. ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಮೈಂಡ್ ದ ಮೆಂಟಲ್ ಪ್ಲೇನ್ ಅಥವಾ ಮೆಂಟಲ್ ಶೀಟ್. ಆ ಪರಮಾತ್ಮನ ದಿವ್ಯ ಕಿರಣಗಳು ಮೆಂಟಲ್ ಶೀಟ್ ಅನ್ನ ಶಕ್ತಿಯಿಂದ ತುಂಬುತ್ತಿದೆ. ನನ್ನ ಮನಸ್ಸು ದೃಢವಾಗಿ, ಸದೃಢವಾಗಿ ಓನ್ಲಿ ಕ್ರಿಯೇಟ್ಸ್ ಪಾಸಿಟಿವ್ ಸಂಕಲ್ಪಸ್ ಆರ್ ಪಾಸಿಟಿವ್ ಥಾಟ್ಸ್. ಸಕಾರಾತ್ಮಕ ಚಿಂತನೆಯನ್ನ, ಸಕಾರಾತ್ಮಕ ಸಂಕಲ್ಪಗಳನ್ನ ಮಾಡುವುದಲ್ಲದೆ ಎಲ್ಲರ ಮೇಲೂ ಸಹ ಶುಭ ಕಾಮನೆ, ಶುಭ ಭಾವನೆ, ಶುಭ ಚಿಂತನೆ, ಶುಭ ಸಂಕಲ್ಪಗಳನ್ನೇ ಕ್ರಿಯೇಟ್ ಮಾಡುತ್ತೆ. ದ ನೆಕ್ಸ್ಟ್ ಸಟ್ಲರ್ ಶೀಟ್ ಈಸ್ ದ ವಿಜ್ಞಾನಮಯ ಕೋಶ ಆರ್ ದ ಇಂಟೆಲೆಕ್ಚುಯಲ್ ಶೀಟ್. ಇಂಟೆಲೆಕ್ಟ್, ಬುದ್ಧಿ. ಮನಸ್ಸು ಸಂಕಲ್ಪ ಕ್ರಿಯೇಟ್ ಮಾಡುತ್ತೆ, ನಿಜ. ಬುದ್ಧಿಯು ನಿರ್ಣಯ ತೆಗೆದುಕೊಳ್ಳುತ್ತೆ, ಬುದ್ಧಿಯು ವಿಜುವಲೈಸ್ ಮಾಡುತ್ತೆ, ಬುದ್ಧಿಯು ಡಿಸರ್ನ್ ಮಾಡುತ್ತೆ, ಬುದ್ಧಿ ಡಿಸ್ಟಿಂಗ್ವಿಶ್ ಮಾಡುತ್ತೆ, ಬುದ್ಧಿ ಡಿಟರ್ಮಿನ್ ಮಾಡುತ್ತೆ, ಬುದ್ಧಿ ಡಿಸಿಷನ್ ತಗೊಳ್ಳತ್ತೆ. ದಿಸ್ ಶೀಟ್, ದ ಇಂಟೆಲೆಕ್ಚುಯಲ್ ಶೀಟ್. ಚಿತ್ತ, ಸಚ್ಚಿತ್ತ, ಸದ್ವಿವೇಕ, ಸದ್ಬುದ್ಧಿ, ಮತ್ತೆ ಹೃದಯ ಅಂದ್ರೆ ಆತ್ಮನ ಹೃದಯ. ವಿ ಕಾಲ್ ಇಟ್ ಆಸ್ ಇಂಟೆಲೆಕ್ಟ್. ನಿಜವಾದ ಪ್ರೀತಿ ಈ ಒಂದು ಇಂಟೆಲೆಕ್ಟ್, ಈ ಒಂದು ಭಾವನೆಯಿಂದ, ಬಿಕಾಸ್ ದ ಫೀಲಿಂಗ್ comes from the mind, and the intellect is the one which decides the intensity of that feeling, and the experience is stored in the sanskara of the soul. The next subtle sheath is the Anandamaya Kosha. ಎಲ್ಲ ಒಂದು ದೇಹದ ಅಂತರಾಳದಲ್ಲಿ, ಅಂತರಂಗದಲ್ಲಿ ಒಂದು ಗುಹೆ, ಆ ಗುಹೆ ಆನಂದಮಯ ಕೋಶ. ನಥಿಂಗ್ ಎಕ್ಸಿಸ್ಟ್ ಅದರ್ ದೆನ್ ಆನಂದ, ಅದರ್ ದೆನ್ ಬ್ಲಿಸ್. ಆ ಒಂದು ಪರಮಾನಂದದಲ್ಲಿ ನಾನಿದ್ದೇನೆ. ಪರಮಾನಂದವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ. ಸದಾ ಚಿತ್ತ ಆನಂದವಾಗಿರ್ತಕ್ಕಂಥ ನನ್ನ ಪ್ರಭು ನನ್ನ ಕಣ್ಣ ಮುಂದೆ ಇದ್ದಾರೆ.
ದಿವ್ಯ ಜ್ಞಾನ ಗುಣ ಶಕ್ತಿಯ ಕಿರಣಗಳು ಈ 4 ಶೀತ್ಗಳನ್ನ 4 ಕೋಶಗಳನ್ನ ದಾಟಿ ಆನಂದವನ್ನ ನನಗೆ ಕೊಡುವಂತಹ ಆನಂದಮಯ ಕೋಶಕ್ಕೆ ರೀಚ್ ಆಗಿದೆ. ನಾನು ಆನಂದವನ್ನ ಅನುಭವಿಸುತ್ತಿದ್ದೇನೆ. ಪರಮಾನಂದದಲ್ಲಿ ನಾನಿದ್ದೇನೆ. ಈ ಆನಂದವನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ಆನಂದದಲ್ಲಿ ನಾನು ತೇಲಾಡುತ್ತಿದ್ದೇನೆ. ದ ಸಟ್ಲೆಸ್ಟ್ ಆಫ್ ದ ಶೀತ್, ಆನಂದಮಯ ಕೋಶ, ಅತ್ಯಂತ ಸೂಕ್ಷ್ಮವಾದಂತಹ ಕೋಶ ಆನಂದಮಯ ಕೋಶ. ಸಂಪೂರ್ಣವಾದ ಪರಮಾನಂದದಲ್ಲಿ ನಾನು ಇದ್ದೇನೆ. ಈ ಒಂದು ಅತೀಂದ್ರಿಯ ಸುಖವನ್ನ, ಈ ಒಂದು ಆನಂದವನ್ನ ನಾನು ಎಂದೂ ಸಹ ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. I'll put it as imperience, not experience. Experience becomes external to the body. Imperience becomes the experience to the soul, ಅಥವಾ the imperience to the soul. ಆತ್ಮ ಅನುಭೂತಿ ಅಂತ ಹೇಳ್ತೀವಿ. ಅಂದ್ರೆ ದೇಹಕ್ಕೆ ಆಗುತ್ತೆ, ಫಿಸಿಕಲ್ ಆಗುತ್ತೆ. ಅನುಭೂತಿ ಅಂದ್ರೆ ಆತ್ಮಕ್ಕೆ ಆಗುತ್ತದೆ. ಸೊ ಆತ್ಮನ ಅನುಭೂತಿಯನ್ನ ನಾನು ಪಡೆಯುತ್ತಿದ್ದೇನೆ. ಆ ಆನಂದದಲ್ಲಿ ನಾನಿದ್ದೇನೆ. ನನ್ನೊಳಗೆ, ನನ್ನ ಅಂತರಾಳದಲ್ಲಿ, ನನ್ನ ಅಂತರಂಗದಲ್ಲಿ, ನನ್ನ ಯೋಗಿ ಕೇವಲಿ ಯೋಗಿಗಳ ಗುಹೆಯಲ್ಲಿ ಇಷ್ಟೊಂದು ಆನಂದ ಇದೆ ಅಂತ ಹಿಂದೆ ನನಗೆ ತಿಳಿದಿದ್ದು. ಈ ಆನಂದವನ್ನ ಎಕ್ಸ್ಪೀರಿಯನ್ಸ್ ಅಥವಾ ಇಂಪೀರಿಯನ್ಸ್ ಮಾಡುತ್ತಾ ಪರಮಾತ್ಮನು ಸದಾ ಈ ಆನಂದದಲ್ಲೇ ಇರುವುದನ್ನು ನಾನು ಕಂಡುಕೊಳ್ಳುತ್ತಿದ್ದೇನೆ. I am knowing only now that Almighty God Paramatma resides in this particular beautiful Paramananda. That is why we call him Sat Chit Ananda. Sada Chitta Anandavagirtakanta Paramatma. Sat andre Satya, Sat andre Sada, Chit andre intellect, Chit andre Chidakasha. Ananda means bliss, the permanent happiness. ಆ ಒಂದು ಆನಂದವನ್ನು ನಾನು ಅನುಭವಿಸುತ್ತಿದ್ದೇನೆ ಅಥವಾ ಅನುಭೂತಿಯನ್ನ ಮಾಡುತ್ತಿದ್ದೇನೆ. Feel that bliss within you. Slowly rub both the palms and form a cup, keep them on the eyes. And yes, how much time do we have, please? So, ಸರ್ yes, Akka. ಸರ್ ದಯವಿಟ್ಟು ಒಂದು ಡೀಟೇಲ್ಸ್ ಬೇಕಿತ್ತು ಸರ್. ಈ ಆನಂದಮಯ ಕೋಶ, ಅನ್ನಮಯ ಕೋಶ, ಈ ಎಲ್ಲಾನು ಯಾವ ಚಕ್ರಗೆ ರಿಲೇಟೆಡ್ ಆಗಿದೆ, ಮತ್ತೆ ಆ ಚಕ್ರದ ಎಕ್ಸ್ಪ್ಲನೇಷನ್ ಒಂದ್ಸತಿ ಹೇಳ್ಕೊಡಿ ಸರ್. Okay, Akka. Do we have time? ಎಷ್ಟು ಇದೆ ಐ ಟೈಮ್? ಥಿಂಕ್ 1 ನಿಮಿಷ ಇರ್ಬೇಕು ಅನ್ಸುತ್ತೆ ಸರ್. 1.5 minutes ಇರ್ಬೇಕಷ್ಟೇ.
4 minutes ಇದೆ. 2 minutes ಅಷ್ಟೇ ಸರ್. 2 minutes ಅಷ್ಟೇ ಇದೆ. Okay, Akka. I'll certainly give you the details. Okay. Okay, sir. Okay, but one thing is, ಈ ಒಂದು ಮೆಡಿಟೇಷನ್ ಅನ್ನ ಹಿಂದೆ ಯಾವತ್ತೋ ಮಾಡಿಸಿದ್ದನ್ನ ಐ ಪೋಸ್ಟ್ ದಟ್ ಒನ್ ಬಿಕಾಸ್ ಐ ಡಿಡ್ ನಾಟ್ ರಿಮೆಂಬರ್ ಟು ರೆಕಾರ್ಡ್ ದಿಸ್ ಮೆಡಿಟೇಷನ್. ಮಾಡ್ಸಿದ್ದಂಗ್ ಇಲ್ಲ ಸರ್, ನಂಗೆ ಗೊತ್ತಿರೋ ಹಾಗೆ ಐ ಡೋಂಟ್ ರಿಮೆಂಬರ್ ಮಾಡ್ಸಿದೀರಾ ಅಂತ. ಓಕೆ, ಬಟ್ ಈಗ ಇದನ್ನ ರೆಕಾರ್ಡ್ ಮಾಡಿಲ್ಲ. ಇದೆಯಾ sir ಅದು ಯಾರಾದ್ರೂ record ರೆಕಾರ್ಡ್ ಇಟ್ಟು? ಮಾಡಿದ್ದೀರಮ್ಮ? ಈಗ ಇದನ್ನ ಯಾರಾದ್ರೂ ರೆಕಾರ್ಡ್ ಮಾಡಿದ್ದೀರಮ್ಮ? I did, sir. You did. Yes, sir. Please, if that is the case, I thank you very much, Akka, and please post it in the group because I just did not remember to go back into this mobile to switch on the recorder. Okay, I just okay, that is the meditation. Okay, everyone experience this, please. Yes, sir. Okay, how did you feel Yes, that sir. Ananda? Okay, Beautiful. the Ananda. This is Still that in Ananda that what only. we have to experience, and if we are in that Ananda always, it gives us so much of energy. Okay, 1 minute of being in that Ananda itself charges you up for a very long time, for the entire day. Sir, So yes, ma. sir, any of this meditation, it is not compulsory that we take bath and sit for meditation, no, sir. Directly we can sit ಆತ್ಮಕ್ಕೆ anytime. ಸ್ನಾನ ಬೇಡಮ್ಮ ದೇವ್ರಿ, Alva, sir. ಆತ್ಮಕ್ಕೆ ಸ್ನಾನ ಬೇಡಮ್ಮ. ಆತ್ಮಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಆಗಲ್ಲಮ್ಮ. Atma cannot be washed by water, it cannot be burnt by fire or cut by knife or blown by wind. ಹೌದೋ ಇಲ್ವೋ Yes. ದೇವ್ರೆ? Yes, sir. Yes, sir. Yes, sir. Okay. Right, sir. So, yes. So, ಆತ್ಮವನ್ನ ನೀವು ಆತ್ಮನಿಂದ, you the soul is meditating. sir. Physical body is just required for you the soul to be in that vehicle ಅಷ್ಟೇ. Okay, sir. So Yes. tomorrow I'll just brush you up with Annamaya Kosha, Mooladhara Chakra, Pranamaya Kosha is Swadhisthana Chakra. Okay. Yes, sir. Okay. And the next Kosha is the Manomaya Kosha, Nimma Manipuraka Chakra. Anahata Chakra is the Vijnanamaya Kosha, and Anandamaya Kosha is the Vishuddha Chakra. Sir, please ಇದು ಒಂದು ಎಕ್ಸ್ಪ್ಲನೇಷನ್ ಸಿಗ್ಬೋದಾ? Okay, Devre. Okay, okay. If it is as you make it in writing, no, sir, that will be nice to make a note in book. Writing. Oh, wonderful, Devre. You are such a good girl, ma. You want me to type slowly. Okay. Or else I'll call you, tell me, sir, I will get it written. No problem. Okay, ma, Devre. Thank you so much. How nice of you, Devre. Thank you, sir. I'll do that. That will be helpful to me also. Okay, sir. Okay. Thanks. Thanks. Okay, ma, Devre. Any other questions? ಸಹಸ್ರಾರ ಚಕ್ರ ಅಲ್ವಾ ಸರ್? ಇಲ್ಲಿ ಕೋಶಗಳು ಬಂದಾಗ, when it comes to the chakras, the first 5 elements and the first 5 ಇದರಲ್ಲಿ ಚಕ್ರಗಳಲ್ಲಿ ಬರುತ್ತೆ. The next Agnya ಚಕ್ರಕ್ಕೆ we have to give of course 6th element. ಸಹಸ್ರಾರ ಚಕ್ರದಲ್ಲಿ ಏನಾಗುತ್ತೆ ಅಂತಂದ್ರೆ, it is our own effort that we have to climb up to the ಸಹಸ್ರಾರ ಚಕ್ರ to meditate in that. So ಆನಂದಮಯ ಕೋಶದಲ್ಲಿ ಬಂದಾಗ ಇಲ್ಲಿ ಅದಕ್ಕೋಸ್ಕರ ದೇವಿ ಭಾಗವತ, ಲಲಿತಾ ಸಹಸ್ರನಾಮ, ಶ್ರೀಚಕ್ರ ಪಾರಾಯಣ. Please come to Namaskar Mudra. 3 Omkaras, please. Visualize the whole world. Sarve bhavantu sukhinah, sarve santu niramaya, sarve bhadrani pashyantu, ma kaschid dukkha bhag bhavet. Om Shanti Shanti Shanti. Release both the hands. Rub both the palms. Form a cup and keep them on the eyes.
Slowly open your eyes, flipping the eyelids. Namaste. God bless you all. May all of you be healthy, wealthy, wisdom filled, happy, and prosperous. Have a nice day. Please take care. Om Shanti.